ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಇಬ್ಬನಿ ಪಿ ಪೆರಡಾಂಟಿಸ್ಟ್ ಮತ್ತು ಓರಲ್ ಇಂಪ್ಲಾಂಟಾಲಜಿಸ್ಟ್. ಮೊನ್ನೆ ಒಬ್ಬರು ಪೇಷಂಟ್ ಬಂದಿದ್ದರು, ಅವ್ರ ಮಗನ ಕರ್ಕೊಂಡು. ಅವ್ನಿಗೆ 5 ವರ್ಷ. ಆ ಮಗಗೆ ಫುಲ್ಲು ಡೆಂಟಲ್ ಕ್ಯಾವಿಟೀಸ್ ಇದೆ ಅಥವಾ ಹುಳ್ಕಲ್ಲಿತ್ತು, ತುಂಬ ಹುಳ್ಕಲ್ಲಿತ್ತು. ನಾವು ಕೇಳಿದ್ವಿ, ಯಾಕಪ್ಪ ನಿಂಗೆ ಇಷ್ಟೊಂದು ಹುಳ್ಕಲ್ಲಿದೆ ಅಂತ. ಅವರಪ್ಪ ಹೇಳ್ತಾರೆ, ಅವ್ನು ತುಂಬ ಚಾಕ್ಲೇಟ್ಸ್ ತಿಂತಾನೆ ಮೇಡಮ್, ಅವ್ನು ಸರಿಯಾಗಿ ಬ್ರಷ್ ಮಾಡಲ್ಲ, ಅದರಿಂದ ಈ ಥರದ ಹುಳ್ಕಲ್ಲಿದೆ. ಆದರೆ ನಾವು ನೆಗ್ಲೆಕ್ಟ್ ಮಾಡಿದ್ವಿ. ನಾವು ತಿಳ್ಕೊಂಡು ಈ ಹಾಲಲ್ಲಿ ಬಿದ್ದೋಗಿ ಹೊಸ ಹಾಲು ಹೆಂಗಿದ್ರೂ ಬರುತ್ತೆ, ಇವಾಗ ಹೆಂಗಿದ್ರೂ ಅವ್ನು 5.5 ವರ್ಷ ಇದ್ದಾನೆ, ಸೊ ಯಾಕೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಅಂತ. ಇದು ತಪ್ಪು. ನಾವು ಯಾವಾಗಲೇ ನಾವು ಈ ಡೆಂಟಲ್ ಕ್ಯಾವಿಟಿ ಅಥವಾ ಹುಳ್ಕಲ್ಲಿ ಕಾಣಿಸುತ್ತಲ್ಲ, ಇಮ್ಮಿಡಿಯೇಟಾಗಿ ಮಕ್ಕಳನ್ನ ಕರ್ಕೊಂಬರ್ಬೇಕು. ಯಾಕಂದರೆ ಈ ಹಾಲಲ್ಲಿ ಇಡ್ಬೋದು ಅಥವಾ ಮಿಲ್ಕ್ ಟೀತ್ ಅಂತ ಏನು ಹೇಳ್ತೀವಲ್ಲ, ಅದು ತುಂಬ ಇಂಪಾರ್ಟೆಂಟು. ನಿಮ್ಮ ನ್ಯಾಚುರಲ್ ಹಲ್ಲು ಹೆಂಗೆ ಬರುತ್ತೆ ಅಂತ ಈ ನಿಮ್ಮದು ಮಿಲ್ಕ್ ಟೀತೆ ಗೈಡ್ ಮಾಡೋದು. ಸೊ ಅಕಸ್ಮಾತ್ ಇದಕ್ಕೆ ಇನ್ಫೆಕ್ಷನ್ ಆದರೆ ಒಂದೊಂದು ಸತಿ ಒಳಗಡೆ ಇರೋ ಪರ್ಮನೆಂಟ್ ಹಲ್ಗೂ ಈ ಥರ ಡಿಕೆ ಸ್ಪ್ರೆಡ್ ಆಗೋ ಚಾನ್ಸಸ್ ಅಥವಾ ಕ್ಯಾವಿಟಿ ಅಥವಾ ಹುಳ್ಕಲ್ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಅವ್ರನ್ನ ಇಮಿಡಿಯೇಟಾಗಿ ಕರ್ಕೊಬಂದು ಅವರಿಗೆ ಟ್ರೀಟ್ಮೆಂಟ್ ಮಾಡಿಸ್ಬೇಕು. ಸೊ ದಂತವೈದ್ಯರು ಅದು ನೋಡಿ ಅದ್ರ ತಕ್ಕಂತೆ ಅದಕ್ಕೆ ಫಿಲ್ಲಿಂಗ್ಸ್ ಬೇಕಿದ್ರೆ ಫಿಲ್ಲಿಂಗ್ಸ್ ಮಾಡ್ತಾರೆ, ರೂಟ್ ಕೆನಾಲ್ ಬೇಕಿದ್ರೆ ರೂಟ್ ಕೆನಾಲ್ ಮಾಡ್ತಾರೆ. ಸೊ ಹಲವಾರು ಚಿಕಿತ್ಸೆಗಳಿದ್ದಾವೆ. ಸೊ ಈ ಹಲ್ಗೂ ನಾವೆಲ್ಲ ಟ್ರೀಟ್ಮೆಂಟ್ ಮಾಡಿ ಅದು ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಧನ್ಯವಾದಗಳು. ಇದೇ ಥರ ಆದರೆ ನಿಮಗೆ ಇನ್ನಷ್ಟು ಪ್ರಶ್ನೆ ಇದ್ದರೆ ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ವಿಶ್ವವಾಣಿ ಹೆಲ್ತ್ ಚಾನಲ್ಗೂ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ನಮ್ಮ ಕ್ಲಿನಿಕ್ ಹೆಸರು ಬಂದುಬಿಟ್ಟು ಡಾಕ್ಟರ್ ಸಿ ಜಗದೀಶ್ ಡೆಂಟಲ್ ಕ್ಲಿನಿಕ್ ಅಂತ ಇಂದಿರಾನಗರಲ್ಲಿದ್ದರೆ ಅಲ್ಲಿಗೂ ಬರ್ಬೋದು. ಧನ್ಯವಾದಗಳು.